ಮತ್ತೊಬ್ಬರು ಗೆಸ್ಟ್ ಜಾಯಿನ್ ಆಗಿದ್ದಾರೆ ಲೈವ್ ಅಲ್ಲಿ ಗಣೇಶ್ ಕೆಸರ್ಕರ್ ಅಂತ ನಟ. ಗಣೇಶ್ ಅವರೇ ನಮಸ್ಕಾರ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ನಮಸ್ತೆ ಮೇಡಮ್, ಕೇಳಿಸ್ತಾ ಇದೆ ಸರ್ ನಮಸ್ಕಾರ. ಈಗ ಈ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಅಂದ್ಕೊಂಡು ಬೇಕಾಬಿಟ್ಟಿ ವರ್ತನೆ ಮಾಡೋದು, ಜನರನ್ನ ಅಟ್ರಾಕ್ಟ್ ಮಾಡೋದು, ಅದು ವನ್ಯಜೀವಿ ಆಕ್ಟ್ಗೆ ಪ್ರಾಬ್ಲಮ್ ಮಾಡೋದು, ಈ ಕೇಸನ್ನು ನೀವು ಹೆಂಗ್ ನೋಡ್ತೀರಿ? ಯಾವ ಆಂಗಲ್ ನಲ್ಲಿ ನೋಡ್ತೀರಿ ಒಬ್ಬ ಸೆಲೆಬ್ರಿಟಿ ಆಗಿ? ಮೇಡಮ್, ಒಬ್ಬ ಸೆಲೆಬ್ರಿಟಿ ಆಗಲಿ ಕಾಮನ್ ಮ್ಯಾನ್ ಆಗಲಿ ಕಾನೂನಿಗೆ ಮೀರಿದವ್ರು ಯಾರೂ ಇಲ್ಲ. ಯಾರೇ ಆದರೂ ಕಾನೂನು ಪ್ರಕಾರನೇ ನಾವು ನಡ್ಕೋಬೇಕಾಗತ್ತೆ, ಸಂವಿಧಾನದ ಚೌಕಟ್ಟಲ್ಲೇ ನಾವು ಕೆಲಸಗಳನ್ನ ಮಾಡಬೇಕಾಗತ್ತೆ. ಈಗ ತಮ್ಮ ಮಾಧ್ಯಮದ ಮುಖಾಂತರ ದಿನೇಶ್ ಕನ್ನಳ್ಳಿ ಅನ್ನೋರು ಸಾಮಾಜಿಕ ಕಾರ್ಯಕರ್ತರು ಒಂದು ಸುದೀರ್ಘವಾದ ಪತ್ರವನ್ನು ಅರಣ್ಯ ಇಲಾಖೆಗೆ ಬರೆದಿದ್ದಾರೆ. ಅದು ಅವರ ಸಾಮಾಜಿಕ ಕಳಕಳಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಜೊತೆಗೆ ಅವರೇನೆ ಕಂಪ್ಲೇಂಟ್ ಕೊಡೋ ಟೈಮಲ್ಲೇ ಇದು ನಿಜವಾದ ನವಿಲುಗರಿ ಅನ್ನೋದನ್ನು ಅವರೇ ಪ್ರೂವ್ ಮಾಡಿಬಿಟ್ಟಿದ್ದಾರೆ. ಸೊ ಅದು ಹೇಗೆ ಗೊತ್ತಾಯ್ತು ಅವರಿಗೆ ಅದು ನಿಜವಾದ ನವಲುಗರಿನ ಅಥವಾ ಈ ಕ್ರಿಯೇಟೆಡ್ ನವಲುಗರಿನ ಅಂತ ಅವ್ರು ಹೇಗೆ ಆರ್ಟಿಫಿಷಿಯಲ್ ಅಂತ ಹೇಗೆ ಗೊತ್ತಾಗುತ್ತೆ ಅವ್ರಿಗೆ? ಸೊ ಹಾಗಾಗಿ ಅದನ್ನು ನಾವು ಪರಿಶೀಲಿಸಬೇಕಾಗತ್ತೆ. ಅವರ ಸಾಮಾಜಿಕ ಕಳಕಳಿ ಒಳ್ಳೆಯದೇ ಇದೆ, ಇಲ್ಲ ಅಂತಲ್ಲ. ಆದರೆ ಒಬ್ಬ ಸೆಲೆಬ್ರಿಟಿ, ಡ್ಯಾನ್ಸರು, ಒಬ್ಬ ಆರ್ಟಿಸ್ಟ್ ಅವ್ರಿಗೂ ಸಾಮಾಜಿಕ ಕಳಕಳಿ ಇದ್ದೇ ಇರುತ್ತೆ. ಅವ್ರು ಅದು ಹೇಗೆ ಅಷ್ಟು ಬೇಗ ನಾವು ಅದನ್ನು ನೈಸರ್ಗಿಕವಾದದ್ದು ನ್ಯಾಚುರಲ್ ನವಿಲ್ಗರಿ ಅಂತ ಡಿಸೈಡ್ ಮಾಡೋಕ್ಕಾಗುತ್ತೆ? ಅವರು ಒರಿಜಿನಲ್ ಅಂತ ಕೊಟ್ಟಿಲ್ಲ, ಕಂಪ್ಲೇಂಟ್ ಮಾಡಿದ್ದಾರೆ, ಹಿಂಗಿರ್ಬೋದು, ತನಿಖೆ ಮಾಡಿ ಅಂದಿದ್ದಾರೆ. ತನಿಖೆ ಅನುಮಾನ ಇದೆ ಅಂತ ಹೇಳಬೇಕೆ ಹೊರತು. ಸಂತೋಷ ಮೇಡಮ್, ತನಿಖೆ ಮಾಡಲಿ, ಅವ್ರು ಅದೇ ಅಭಿನಂದನೆ ಸಲ್ಲಿಸ್ತೀನಿ ಅವರಿಗೆ. ಆದರೆ ತನಿಖೆ ಮಾಡೋ ಅಧಿಕಾರಿಗೆ ಮೊದಲೇ ಇವರೇ ಡಿಸೈಡ್, ಇವ್ರು ಸರ್ಟಿಫಿಕೇಟ್ ಕೊಟ್ಬಿಟ್ರೆ ಹೇಗೆ ಅದು ನಿಜವಾದ ನವಿಲ್ಗರಿ ಅಂತ ಅಲ್ವಾ? ಒಂದ್ ಹೌದು. ಅದ್ರ ಜೊತೆಗೆ ಡಾನ್ಸ್ ಯಾರು ಮಾಡಿದ್ರು, ಸಾಮಾಜಿಕ ಕಳಕಳಿಗೆ ಇರ್ಲಿ, ವಿಡಿಯೋ ಡಿಲೀಟ್ ಮಾಡಿದ್ದಾರೆ. ವಿಡಿಯೋ ಡಿಲೀಟ್ ಮಾಡಿದ ತಕ್ಷಣ ನಾವು ಅನುಮಾನ ವ್ಯಕ್ತಪಡಿಸ್ತಾ ಇಲ್ಲ. ಬೆಳಗ್ಗೆ ಎದ್ದು ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ, ಸಾರಿ ಕೇಳಿದ್ದಾರೆ, ಗೊತ್ತಿರ್ಲಿಲ್ಲ ಎಡವಟ್ಟು ಆಗಿದೆ ಅಂತ ಸಾರಿ ಕೇಳಿದ್ದಾರೆ. ಅದಕ್ಕೇನಂತೀರಾ? ಸಾರಿ ಕೇಳಿದ ತಕ್ಷಣ ಎಲ್ಲ ಮುಗ್ದೋಯ್ತು ಅಂತ? ಸೆಲೆಬ್ರಿಟಿಗೊಂದು ಕಾನೂನು, ಜನಸಾಮಾನ್ಯರಿಗೆ ಇನ್ನೊಂದು ಅಂತನಾ? ಸಿಟಿ ಮಾರ್ಕ್ ಇಲ್ಲ ಅಂತ ಮೊದಲೇ ಹೇಳಿದ್ನಲ್ಲ ನಾನು. ಪ್ರಾರಂಭದಲ್ಲೇ ಹೇಳ್ಬಿಟ್ಟಿದ್ದೀನಿ, ಸೆಲೆಬ್ರಿಟಿ ಆಗಲಿ ಕಾಮನ್ ಮ್ಯಾನ್ ಆಗಲಿ ನಮ್ಮ ಭಾರತದ ಸಂವಿಧಾನ ಏನು, ಅದು ಸಂವಿಧಾನ ಚೌಕಟ್ಟಲ್ಲೇ ನಾವು ಕೆಲಸ ಮಾಡಬೇಕು ಅಂತ ಬಿಗಿನಿಂಗಲ್ಲೇ ನಿಮ್ಗೆ ಹೇಳಿದೆ. ಹಾಗಾಗಿ ಸೆಲೆಬ್ರಿಟಿ ಅಂತ ಲೆಕ್ಕಕ್ಕೆ ಬರಲ್ಲ, ಕಾಮನ್ ಮ್ಯಾನ್ ನ್ಯಾಯಾಲಯಕ್ಕೆ ನ್ಯಾಯಾಂಗಕ್ಕೆ ಒಂದೇ. ಹಾಗಾಗಿ ಯಾರೇ ಮಾಡೋದು ತಪ್ಪು ತಪ್ಪೇನೆ. ಈಗ ಅದು ನೈಜದ್ದು ಅಥವಾ ಇದು ಆರ್ಟಿಫಿಷಿಯಲ್ ಅಂತ ತೀರ್ಮಾನ ಆಗಲಿ, ಅದೇನು ಶಿಕ್ಷೆ ಪ್ರಕಟ ಆಗುತ್ತೋ ಪ್ರಕಟ ಆಗಲಿ, ಅದ್ರ ಬಗ್ಗೆ ನಮ್ಮ ಅಭ್ಯಂತರ ಇಲ್ಲ. ಆದರೆ ಒಂದು ಸಮಾಜದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿ ಇದ್ದವರು ಇಂಥವೆಲ್ಲ ಆಭಾಸಗಳಿಗೆ ಅವಕಾಶ ಕೊಡಬಾರ್ದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಇದೆ. ಜೊತೆಗೆ ಏನಾಗಿದೆ, ಈಗ ಈ ಸೋಷಿಯಲ್ ಮೀಡಿಯಾಗಳು ಬಂದ ಮೇಲೆ ನಿಜಕ್ಕೂ ಒಂಥರ ಈ ವಾಕ್ ಸ್ವಾತಂತ್ರ್ಯ ಜಾಸ್ತಿ ಸಿಕ್ಬಿಟ್ಟಿದೆ. ಪ್ರತಿಯೊಂದಕ್ಕೂ ಕಂಪ್ಲೇಂಟ್ಗಳು, ಪ್ರತಿಯೊಂದಕ್ಕೂ ಕಾಮೆಂಟ್ಗಳು, ಇದೆಲ್ಲ ಆಗಿರೋದ್ರಿಂದ ಈ ಶೂಟಿಂಗ್ಗಳನ್ನ ಹೇಗೆ ಮಾಡಬೇಕು ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಕೆಲವು ನಮ್ಮ ಕಲಾವಿದಾಗ ಮಾತಾಡ್ತೀನಿ, ಎಚ್ಚರಿಕೆಯಿಂದ ಮಾಡಬೇಕು. ಪ್ಲೇಸ್ಗಳನ್ನ ನಾವು ತೋರ್ಸಕ್ಕೆ ಆಗಲ್ಲ, ಅಂತ ಪ್ಲೇಸ್ಗಳು ಕೂಡ ಶೂಟಿಂಗ್ ಎಚ್ಚರಿಕೆಯಿಂದ ಇರಬೇಕು, ಜೋಪಾನವಾಗಿರ್ಬೇಕು. ಮುಂಚೆ ಒಂದ್ ಸ್ವಲ್ಪ ಸ್ಟಡಿ ಮಾಡ್ಕೊಂಡು ಮಾಡಿದ್ರೆ ಒಳ್ಳೆಯದು. ಎಚ್ಚರಿಕೆಯಿಂದ ಇರಬೇಕು. ಹೌದು, ಇದೇನಾಗುತ್ತೆ, ಇದು ನವಿಲುಗರಿಗಳು ಅದು ರೀಪ್ರೊಸೆಸ್ ಆಗ್ತಾ ಇರ್ತದೆ. ಅದನ್ನ ನವಿಲನ್ನ ಸಾಯಿಸಿನೇ ಗರಿ ಕಿತ್ಕೊಂಡಿದಾರಾ ಅಥವಾ ಬೇರೆ ಕಡೆಯಿಂದ ಏನಾದರೂ ತಂದಿದಾರಾ? ಈಗ ನಿಮಗೆ ನೀವು ನೋಡಿದ್ರೆ ಗೊತ್ತಾಗುತ್ತೆ, ಮಾರ್ಕೆಟ್ಗೆ ಹೋದ್ರೆ ನಿಮಗೆ ಬಂಡಲ್ ನವಿಲುಗರಿಗಳನ್ನ ಸೇಲ್ ಮಾಡ್ತಾ ಇರ್ತಾರೆ. ಸೊ ಅವ್ರ ಮೇಲೂ ಕ್ರಮ ತಗೋಬೇಕಲ್ವ ನಾವು? ಈಗ ಆರ್ಟಿಸ್ಟ್ಗಳು ಬಳಸಿದ ತಕ್ಷಣ ಅವ್ರ ಮೇಲೆ ಕ್ರಮಕ್ಕೆ ಆಗ್ರಹಿಸೋ ಬದಲು ಈ ನವಿಲುಗಳಿಗಳನ್ನ ಕಂತೆ ಮಾರ್ತಾ ಇರ್ತಾರೆ ಮಾರ್ಕೆಟ್ಗಳಲ್ಲಿ. ನೀವು ಒಳ್ಳೆ ಕ್ರಮ ತಗೊಳ್ಳೋದಕ್ಕೆ ಕಂಪ್ಲೇಂಟ್ ನೀವು ಒಳ್ಳೆ ವ್ಯಾಲಿಡ್ ಪಾಯಿಂಟ್ ನ ರೇಸ್ ಮಾಡಿದ್ರಿ. ಈಗ ಸೆಲೆಬ್ರಿಟಿಗಳು ಹಾಕೊಂಡ ತಕ್ಷಣ ತಪ್ಪ? ದೇವಸ್ಥಾನದ ಮುಂದೆ ಇಟ್ಕೊಂಡಿರ್ತಾರೆ, ಮಸೀದಿಗಳಲ್ಲಿ ಧೂಪ ಹಾಕಳಕ್ ಇಟ್ಕೊಂಡಿರ್ತಾರೆ, ಬಂಡಲ್ ಮಾರ್ತಾ ಇರ್ತಾರೆ ಅಂತ ಹೇಳಿದ್ರಿ. ಧಾರ್ಮಿಕವಾಗಿ ಇದನ್ನ ನೋಡಿ ಮನೆಯಲ್ಲಿ ಒಂದು ಅಥವಾ ಎರಡು ಇಟ್ಕೊಳ್ಳೋಕು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲೂಯೆನ್ಸರ್ಸ್ ಅನ್ಕೊಂಡು ಲಕ್ಷಾಂತರ ಫಾಲೋವರ್ಸ್ ಗಳನ್ನ ಇಟ್ಕೊಂಡು ನಾನು ಹಿಂಗ್ ಪ್ರದರ್ಶನ ಮಾಡ್ತೀನಿ, ಲೈಕ್ಸ್ ಸಿಗುತ್ತೆ, ಕಾಮೆಂಟ್ಗಳು ಸಿಗುತ್ತೆ ಅನ್ಕೊಂಡು ಮಾಡಿ ಇದನ್ನೇ ಏನು ಇನ್ಸ್ಪೈರ್ ಆಗಿ ತಗೊಂಡು ಇನ್ನೊಂದಷ್ಟು ಜನ ಮಾಡಿ ಕಮರ್ಷಿಯಲ್ ಆಗಿ ಅದು ಮುಂದುವರೆಯಕ್ಕೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಅಂಡ್ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದೀನಿ, ನಾನು ಏನೋ ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ ಅಂದಾಗ ಒಳ್ಳೆ ರೀತಿಯಲ್ಲೇ ಕೊಡಬೇಕು, ಅದು ರಾಂಗ್ ಮೆಸೇಜ್ ಕನ್ವೆ ಆಗಬಾರ್ದು. ಯಾಕೆ ಸೆಲೆಬ್ರಿಟಿಗಳು ಬಹಳ ಜೋಪಾನವಾಗಿರ್ಬೇಕು ಅಂದ್ರೆ ಇಂಥ ವಿಚಾರಕ್ಕೆ ನಿಮ್ಮನ್ನ ನೋಡಿ ಅನುಸರಿಸೋರು ಜಾಸ್ತಿ ಇರ್ತಾರೆ.
ಹೌದು ಖಂಡಿತ. ಈಗ ನೋಡಿ, ಅಡಕೆ ಕದ್ರು ಕಳ್ಳಾನೆ, ಆನೆ ಕದ್ರು ಕಳ್ಳಾನೆ. ಒಂದು ನವಿಲುಗರಿ ಬಳಸಿದ್ರು ತಪ್ಪೇನೆ, ಸಾವಿರಾರು ನವಿಲುಗರಿ ಬಳಸೋದು ತಪ್ಪೇನೆ. ಹಾಗಾಗಿ ಒಂದು ನವಿಲುಗರಿ ಕಂಡ್ರು ಕೂಡ ನಮ್ಮಂತ ನಿಮ್ಮಂಥವ್ರು ಕಂಪ್ಲೇಂಟ್ ಕೊಟ್ಟು ಅದ್ರ ಬಗ್ಗೆ ಆಕ್ಷನ್ ತಗೊಳ್ಳೋದಕ್ಕೆ ಆಗ್ರಹಿಸಬೇಕು. ಸಂತೋಷ. ಅದನ್ನೊಬ್ಬ ಕಲಾವಿದ ಬಳಸಿದ ತಕ್ಷಣ ಹೇಗೆ ಆಗ್ರಹಿಸಬೇಕು? ಮಸೀದಿಗಳ ಮುಂದೆ ಅದನ್ನ ಏನೋ ಇದು ತಲೆ ಮೇಲೆ ಹೊಡಿತಾರಲ್ಲ, ಒಂದು ಕಂತೆ ಇಟ್ಟು ಅದೆಲ್ಲ ಮಾಡ್ತಾ ಇರೋದು, ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿಲ್ಲ. ತಲೆ ಈಗ ಧೂಪ ಹಾಕಕ್ಕೆ ಮಾರ್ಕೆಟ್ಗಳಲ್ಲಿ ಸೇಲ್ ಮಾಡ್ತಾರೆ, ಅದಕ್ಕೆ ಮೇಲೆ ಕಂಪ್ಲೇಂಟ್ ಕೊಟ್ಟಿಲ್ಲ. ನಾವು ತಗೊಂಡೋಗಿ ಧೂಪ ಹಾಕೋಣ, ಬಿಸ್ನೆಸ್ ಮಾಡೋಣ ಅಂತ ಹೋಗಲ್ಲ. ಬಟ್ ಈ ರೀತಿ ಡಾನ್ಸ್ ಮಾಡಿದಾಗ, ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಹಾಕಿದಾಗ, ನಾವೊಂಚೂರು ಮಾಡೋಣ, ನಮಗೂ ಲೈಕ್ಸ್ ಬರುತ್ತೆ, ನಮ್ಮನ್ನು ಜನ ನೋಡ್ತಾರೆ ಅಂತ ಪ್ರವೋಕ್ ಆಗೋರು ಜಾಸ್ತಿ ಇರ್ತಾರೆ ಸರ್. ಸಂಪಾದನೆ ಮಾಡಕ್ಕೆ ಮಾಡೋದು, ಕನ್ವೆ ಆಗ್ಬಾರ್ದಲ್ವಾ? ಧೂಪ ಹಾಕಲ್ಲ ಮೇಡಮ್. ನೀವು ದುಡ್ಡು ಕೊಟ್ರೆ ಧೂಪ ಹಾಕೋದಲ್ಲಿ, ಸುಮ್ಮನೆ ಹಾಕಲ್ಲ. ಅಲ್ಲ, ದುಡ್ಡು ಕೊಟ್ಟು ಧೂಪ ಹಾಕಿಸ್ಕೊಳ್ಳೋದು, ಮೈ ತುಂಬ ನವಿಲುಗರಿ ಹಾಕೊಂಡು ಡಾನ್ಸ್ ಮಾಡಿ ವ್ಯೂಸ್ ತಗೊಂಡು ಇನ್ನೊಂದಷ್ಟು ಜನ ಅದು ಮಾಡೋ ರೀತಿಯಲ್ಲಿ ಆಸೆ ಹುಟ್ಟಿಸೋಕು ವ್ಯತ್ಯಾಸ ಇದೆ ಅಲ್ವಾ ಸರ್? ಹೌದು ಮೇಡಮ್, ತಪ್ಪು ಅಂದ್ರೆ ತಪ್ಪೇ ಅದು. ಬಟ್ ಆ ನವಿಲುಗಳು ಎಲ್ಲಿಂದ ಬಂತು? ಮೂಲ ಎಲ್ಲಿ? ಅದು ಇನ್ವೆಸ್ಟಿಗೇಷನ್ ಮೂಲ ಅದಕ್ಕೆ ಆ ಪಕ್ಷಿಗೆ ತೊಂದರೆ ಕೊಟ್ಟು ನವಿಲುಗರಿ ತಗೊಂಬಂದ್ರ ಅಥವಾ ಬೇರೆ ಕಡೆ ಸೇಲ್ ಮಾಡಿದನ್ ಅದನ್ನು ನೋಡ್ಬೇಕಲ್ಲ ಮೇಡಮ್. ಈಗ ಸರ್ಕಾರನೇ ಹೇಳುತ್ತೆ ಸ್ಟ್ಯಾಟ್ಯುಟರಿ ವಾರ್ನಿಂಗ್, ಸಿಗರೇಟ್ ಸೇದಬಾರ್ದು ಅಂತ. ಅದೇ ಸರ್ಕಾರನೇ ಮಾರುತ್ತೆ. ಧೂಮಪಾನ ಮಾಡಬಾರ್ದು, ಡ್ರಿಂಕ್ಸ್ ಮಾಡಬಾರ್ದು ಅಂತಿದೆ, ಅದೇ ಸೇಲ್ ಮಾಡುತ್ತೆ. ಅದನ್ನು ನಿಲ್ಲಿಸಬೇಕು, ಅದ್ರ ಮೇಲೆ ಕಂಪ್ಲೇಂಟ್ ಕೊಡಬೇಕಲ್ವಾ? ಕಂಟೆಂಟ್ ಮಾಡಬೇಕಾದ್ರೆ, ಮೆಸೇಜ್ ಪಾಸ್ ಮಾಡಬೇಕಾದ್ರೆ ಮದ್ಯಪಾನ ಮಾಡಬಾರ್ದು, ಆರೋಗ್ಯಕ್ಕೆ ಹಾನಿಕರ. ಮಹಾತ್ಮ ಗಾಂಧೀಜಿ ಹೇಳಿದ್ದಾರೆ ಮದ್ಯಪಾನ ಮಾಡಬೇಡಿ ಅಂತ. ನೀವು ಇಂಡಸ್ಟ್ರಿಯಲ್ಲಿ ಹಿರಿಯರಿದ್ದೀರಿ, ಬಹಳ ಅನುಭವಿಗಳಿದ್ದೀರಿ, ಅಂಡ್ ನೀವು ಹಲವಾರು ಪ್ರಾಜೆಕ್ಟ್ ಗಳನ್ನ ಕೈಗೆತ್ಕೊಂಡಿರ್ತೀರಿ. ಏಕಾಏಕಿ ಚೆನ್ನಾಗಿದೆ ಅಂತ ನೀವು ಮಾಡಲ್ಲ, ಓದಿರ್ತೀರಿ, ಅದರ ಸಾಧಕ ಬಾಧಕಗಳು, ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜ್ ಏನು ಅಂತ ನೋಡಿರ್ತೀರಿ. ಇದು ಒಬ್ಬ ಆಡಿಯನ್ಸ್ ಆಗಿ ಯಾರು ಈ ಮಿಸ್ಟರ್ ಕಿಶನ್, ಇನ್ನೊಬ್ಬ ಶ್ರೀಮತಿ ನಿವೇದಿತಾ ನೋಡಕ್ ಚೆನ್ನಾಗಿದೆ, ಆಡಿಯನ್ಸ್ ಆಗಿ ಚೆನ್ನಾಗಿದೆ. ಒಬ್ಬ ಪತ್ರಕರ್ತರಾಗಿ ಅದನ್ನು ನೋಡುವ ರೀತಿ ಬೇರೆ, ವನ್ಯಜೀವಿ ಡಿಪಾರ್ಟ್ಮೆಂಟ್ ಅವ್ರು ನೋಡೋ ರೀತಿ ಬೇರೆ, ಕಾನೂನಿನ ಪ್ರಕಾರ ನೋಡುವ ರೀತಿ ಬೇರೆ. ಸೆಲೆಬ್ರಿಟಿಗಳು ಏನೇ ಮಾಡ್ಬೇಕಾದ್ರೂ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು ಸರ್. ಜನಸಾಮಾನ್ಯರಲ್ಲ ಅವರು, ಸಾಮಾನ್ಯರಲ್ಲಿ ಒಬ್ರಲ್ಲ ಅವರು, ಪ್ರಸಿದ್ಧಿ ಹೊಂದಿರುವಂತವ್ರು. ಜನ ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಆ ಕಾಳಜಿ, ಕನ್ಸರ್ನ್ ಮತ್ತು ಭಯ ಎಲ್ಲವೂ ಇಟ್ಕೋಬೇಕು ಅಂತ ನಾವು ಕೇಳೋದು. ಹೌದೌದು, ಇನ್ನೊಂದು ಖಂಡಿತ ಅದಿರ್ಬೇಕು ಮೇಡಮ್, ಭಯ ಇಟ್ಕೊಂಡಿರ್ಬೇಕು. ಆ ಭಯದಿಂದಾನೇ ಅವ್ರು ಇವಾಗ ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಮಾಡಿದ ತಪ್ಪಿನ ಅರಿವಾಗಿ ಅವ್ರು ಇದನ್ನ ಡೆಲೀಟ್ ಮಾಡಿದ್ದಾರೆ, ಮುಂದಕ್ಕೆ ಮಾಡಲ್ಲ ಅಂತ ಕ್ಷಮೆ ಕೇಳಿರ್ಬೋದು, ಹೇಳಕ್ಕಾಗಲ್ಲ. ಅಷ್ಟೊಂದು ಸಿಂಪಲ್ ಸರ್. ಸಾರಿ ಕೇಳಿದ ತಕ್ಷಣ ಡಿಲೀಟ್ ಮಾಡಿದ ತಕ್ಷಣ ಮುಗ್ದೋಯ್ತಾ? ಗೊತ್ತಿದ್ದೋ ತಪ್ಪು ಮಾಡಿದ್ದಾರೆ, ಗೊತ್ತಿಲ್ಲದೆಯೋ ಹತ್ಯೆ ಆಯ್ತು ಅಥವಾ ಇನ್ನೇನೋ ಮಹಾಪ್ರಮಾದ ಆಯ್ತು ತಕ್ಷಣ ಬಿಟ್ಬಿಡೋದಾ? ನೋ ಇಲ್ಲ, ಅವ್ರು ಇನ್ನೊಂದು ವಿಷಯ ಹೇಳಿದ್ರು, ಗಣೇಶ್ ನಮ್ಗೆ ಹೇಗೆ ಶೂಟಿಂಗ್ ಮಾಡೋದೇ ಒಂದು ಸಮಸ್ಯೆ ಎಲ್ಲ ಇದೆ. ಮಾಹಿತಿಗಳು ಬೇಕಾ ಕಾನೂನು ಬಗ್ಗೆ ಇತ್ಯಾದಿ ಸಾಕಷ್ಟು ಪಬ್ಲಿಕ್ ಡೊಮೇನ್ನಲ್ಲಿ ಇದೆ. ಖಂಡಿತ ಅದನ್ನ ನೋಡಿಕೊಂಡು ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಖಂಡಿತ ಇವರು ಡಿಸೈಡ್ ಮಾಡ್ಬೋದು. ನಾವೆಲ್ಲಾನು ಇದ್ದೀವಿ, ಎಲ್ಲರೂ ಇದ್ದಾರೆ, ಫೋನ್ ಮಾಡ್ಬೋದು, ಯಾರ ಥರ ಅರಣ್ಯ ಇಲಾಖೆಗೆ ಮಾತಾಡ್ಬೋದು, ಮುಖ್ಯ ವನ್ಯಜೀವಿ ಪರಿಪಾಲಕರಿದ್ದಾರೆ, ಇದು ತಪ್ಪ, ಇದು ಇಲ್ಲೀಗಲ್ಲ ಲೀಗಲ್ ಅಂತ ಕೇಳ್ಕೊಂಡು ಮುಂದುವರಿಬೋದು. ಆದರೆ ಒಟ್ಟಾರೆ ಇಗ್ನೋರೆನ್ಸ್ ಆಫ್ ಲಾ ಇಸ್ ನೋ ಎಕ್ಸ್ಕ್ಯೂಸ್. ಎಲ್ಲರೂ ಕಾನೂನು ಬಗ್ಗೆ ಯಾವುದೇ ಶೋ ಆಗಿರಲಿ ಇಲ್ಲ ಯಾವುದೇ ವಿಷಯ ಆಗಿರಲಿ ಕಾನೂನ ಪರಿಪಾಲನೆ ಮಾಡಲೇಬೇಕಾಗತ್ತೆ. ಅದ್ರ ಬಗ್ಗೆ ತಿಳ್ಕೊಂಡು ಮುಂದುವರಿಬೇಕಾಗತ್ತೆ. ಒಟ್ಟಾರೆ ಏನು ಅಂದರೆ ನನ್ನ ಒಂದು ಮನವಿ ಏನಂದ್ರೆ, ಈ ವನ್ಯಜೀವಿಗಳನ್ನು ಬಿಟ್ಬಿಡಿ, ಇದು ಬೇಡ, ಶೋಗೂ ಬೇಡ, ಯಾವುದಕ್ಕೂ ಬೇಡ. ಯಾಕಂದರೆ ಕಠಿಣವಾದ ಒಂದು ಕಾನೂನಿದೆ, ಆ ಕಾನೂನನ್ನ ಇಂಪ್ಲಿಮೆಂಟ್ ಮಾಡಲೇಬೇಕಾಗತ್ತೆ. ಅದಕ್ಕೆ ಅಧಿಕಾರಿಗಳಿದ್ದಾರೆ. ಕನ್ಕರೆಂಟ್ ಜೂರಿಸ್ಡಿಕ್ಷನ್ ಅಂತ ಏನು ಹೇಳ್ತೀವಿ, ಪೊಲೀಸ್ಗೆ, ಫಾರೆಸ್ಟ್ಗೆ, ವೈಲ್ಡ್ ಲೈಫ್ ಕ್ರೈಮ್ ಕಂಟ್ರೋಲ್ ಬ್ಯೂರೋ ಎಲ್ಲರಿಗೂ ಜೂರಿಸ್ಡಿಕ್ಷನ್ ಇದೆ, ಕಾನೂನು ಜಾರಿ ಆಗ್ತಾ ಇದೆ. ಹಾಗಿರುವಾಗ ಇದ್ರ ಬಗ್ಗೆ ಯಾಕೆ ನೀವು ಅದಕ್ಕೆ ಕೈ ಹಾಕಕ್ಕೆ ಹೋಗಬೇಕು? ಆಯ್ತು, ಇವಾಗ AI ಕಾಲ, AI ಅಲ್ಲಿ ಜನರೇಟ್ ಮಾಡ್ಬೋದಲ್ಲ ಈಸಿಯಾಗಿ. ನ್ಯಾಚುರಲ್ ಇಸ್ ಮೋರ್ ಪವರ್ಫುಲ್ ಅಂಡ್ ಮೋರ್ ಅಟ್ರಾಕ್ಟಿವ್ ಬೇಡ ಸರ್ ಅವರು. ಬೇಡ, ನ್ಯಾಚುರಲ್ ಆಗಿ ಮಾಡಿದ್ರೆ ಮೋರ್ ಪವರ್ಫುಲ್, ಮೋರ್ ಅಟ್ರಾಕ್ಟಿವ್, ಒಂದು ಸೆಕೆಂಡ್ ಮೋರ್ ಲೈಕ್ಸ್ ಅಂತ ಚಾಟ್ GPT ಗೆ ಹಾಕಿರೋ 1 ಸೆಕೆಂಡ್ ಅಲ್ಲಿ ಜನರೇಟ್ ಮಾಡ್ಬಿಡುತ್ತೆ ಸರ್. ಅವಾಗ ಕಲಾವಿದರ ಕೆಲಸನೇ ಹೋಗ್ಬಿಡುತ್ತೆ ಸರ್. ಏನು ಬಳಸ್ಕೊಂಡ್ರೆ ಎಷ್ಟೋ ಜನ ಕೆಲಸ ಹೋಗ್ತಾ ಇದೆ ಈಗ AI ಇಂದ. ಗುರುಗಳೇ, ಯಾರವರು?
ಮಾತಾಡಿ ಮಾತಾಡಿ ಗಣೇಶ್ ಅವರೇ ಮಾತಾಡಿ. ಮಾನ್ಯರು ಎಲ್ಲವನ್ನು ಮಾಡ್ಬಿಟ್ರೆ ಅಲ್ಲ 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 ಎಲ್ಲವನ್ನೂ ಅವರು generate ವನ್ಯಜೀವಿ ಮಾಡೋದು ತಜ್ಞರಾಗಿ ಮತ್ತೆ ತಣ್ಣೀರ್ ಬಟ್ಟೆ ಹಾಕ್ಕೋಬೇಕಾಗುತ್ತೆ ಆ ಕಳಕಳಿಯನ್ನ ಅವರು ಹೇಳಿದ್ದಾರೆ. ಬಟ್ ಸಂತೋಷ ಅಲ್ಲ, ಎಲ್ಲದೂ ಇರ್ಲಿ, ಏಲ್ಲ ಆಗಲ್ಲ ಅನ್ನೋದು ಅವ್ರಿಗೂ ಗೊತ್ತಿದೆ. ಒಂದು ಅವ್ರ opinion ಕಳಕಳಿ ತಿಳಿಸಿದ್ದಾರೆ, ವ್ಯಕ್ತಪಡಿಸಿದ್ದಾರೆ ಸಂತೋಷ. ಅಷ್ಟೇ. ಅವರು ಮೇಡಮ್ ಕೆಲವೊಂದೀಗ ವನ್ಯಜೀವಿಗಳನ್ನ ಹಿಂಸೆ ಮಾಡಬಾರ್ದು, ಅದು ಕಾನೂನಿದೆ, ಅದು ಕಾನೂನು ಪ್ರಕಾರ ನಡ್ಕೊಳ್ಳಿ. ಕಾನೂನಿಗಿಂತ ದೊಡ್ಡವ್ರು ಯಾರೂ ಇಲ್ಲ ಮೇಡಮ್. ಸೆಲೆಬ್ರಿಟಿ ಇರ್ಬೋದು, ಕಾಮನ್ ಮ್ಯಾನ್ ಇರ್ಬೋದು, ಯಾರೇ ಇರ್ಬೋದು, ನಮ್ಮ ಸಂವಿಧಾನ ಚೌಕಟ್ಟಲ್ಲೇ ನಡ್ಕೋಬೇಕು ನಾವು. ಕಾನೂನಿಗೆ ಇವ್ನು ದೊಡ್ಡವನು ಚಿಕ್ಕವನು ಅಂತ ಬರಲ್ಲ. ಅದರಲ್ಲೂ ಕಾನೂನಲ್ಲಿ ಅವ್ರ ತಪ್ಪು ಯಾವ ಪ್ರಮಾಣದಲ್ಲಿ ಮಾಡಿರ್ತಾರೆ ಅನ್ನೋದ್ರ ಮೇಲೆ ಅದು ಶಿಕ್ಷೆ ಪ್ರಕಟ ಆಗುತ್ತೆ ಹೊರತು ಈಗ ಅವರು ಡೈರೆಕ್ಟ್ಲಿ ಇಟ್ಸ್ ನಾಟ್ ಇನ್ವಾಲ್ಡ್ ಇನ್ ಅವ್ರಿಗೆ ತೊಂದರೆ, ಅದು ನಮ್ಮ ರಾಷ್ಟ್ರ ಪಕ್ಷಿಗೆ ತೊಂದರೆ ಕೊಟ್ಟರೆ ಡೈರೆಕ್ಟ್ ಇನ್ವಾಲ್ವ್ ಅಲ್ಲ ಇವರು. ಕಿಶನ್ ಇರ್ಬೋದು, ನಿವೇದಿತಾ ಗೌಡ ಇರ್ಬೋದು, ಯಾರೋ ಮಾರಿದ್ದನ್ನ ಇವ್ರು ತಂದು ಅದನ್ನ ಡ್ರೆಸ್ ಮಾಡ್ಕೊಂಡು ಮಾಡಿದ್ದಾರೆ. ಅದಕ್ಕೇನ್ ಶಿಕ್ಷೆ ಪ್ರಮಾಣ ಇದೆ ಅಥವಾ ಏನ್ ಎಕ್ಸ್ಕ್ಯೂಸ್ ಇದೆ ಅದನ್ನ ಸರ್ಕಾರ ಅಥವಾ ಕಾನೂನು ನೋಡ್ಕೊಳ್ತದೆ. ನೀವು ಮಾಡ್ಲೇಬಾರ್ದು ಅಂತ ಹೇಳಕ್ ಹೋದ್ರೆ ಮತ್ತೆ ಅವ್ರ ಪಾಪ ಹೆಂಗೆ ಕಲಾವಿದ್ರು ಹೆಂಗ್ ಜೀವನ ಮಾಡೋದು? ಅಲ್ಲ 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 ಸರ್, ದೇವಸ್ಥಾನದ shooting ಮಾಡೋಣ ಅಂತಾರೆ. ಮಾಡ್ತಾ ಇದ್ರಿ ಗಣೇಶ್ ಅವ್ರು, ಹಂಗಲ್ಲ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ಕಿಶನ್ ಅಥವಾ ಆ ಹೆಣ್ಮಕ್ಳು ಯಾರೋ ನಿವೇದಿತಾ ಗೌಡನ ಯಾರೋ ತೋಟಕ್ಕೆ ಹೋದ್ರು, ನವಿಲನ್ನ ಕೊಂದ್ರು, ಗರಿ ಕಿತ್ಕ ಬಂದ್ರು, ಮೈಗೆ ಅಂಟಿಸ್ಕೊಂಡ್ರು ಅಂತ ನಾವು ನೇರ ಆರೋಪ ಮಾಡ್ತಾ ಇಲ್ಲ ಸರ್. ನೀವು ಹೊಟ್ಟೆಪಾಡ್ ಕೇಸ್ ಅಲ್ಲ, ಇದು ಶೋ ಆಫ್ ಕೇಸು ನಂಬರ್ 1. ಎರಡನೇದು ಏನ್ ಗೊತ್ತಾ, ಕೇಳಿ ಇಲ್ಲಿ. ಇಂಥ ಪ್ರಾಜೆಕ್ಟ್ ಗಳನ್ನ ಕೈಗೆತ್ಕೋಬೇಕಾದ್ರೆ ಇಲ್ಲ ಇಲ್ಲ ಲೆಟ್ ಮಿ ಕಂಪ್ಲೀಟ್. ಇಂಥ ಪ್ರಾಜೆಕ್ಟ್ ಗಳನ್ನ ಕೈಗೆತ್ಕೋಬೇಕಾದ್ರೆ ಅವ್ರಿಗೊಂದು ಟೀಮ್ ಅಂತ ವರ್ಕ್ ಮಾಡ್ತಾರೆ. ನಮಗೂ ಗೊತ್ತು, ಕೊಲಾಬ್ರೇಷನ್ ಮಾಡಿರ್ತಾರೆ, ಎಲ್ಲೋ ಹೋಗಿ ಬಾಡಿಗೆಗೆ ತಂದಿರ್ತಾರೋ ಮತ್ತೇನೋ ಮಾಡಿರ್ತಾರೋ. ಬಟ್ ಅವರು ಅವರದ್ದೇ ಆದಂತಹ ಕಾನೂನು ಅಂದ್ರೆ ಲೀಗಲ್ ಆಗಿ ಫೇಸ್ ಮಾಡ್ಬೇಕು. ಬಟ್ ಇವರಿಬ್ರು ಏನ್ ಗೊತ್ತಾ, ಫೇಸ್ ಆಫ್ ದಿ ವಿಡಿಯೋ ಇವರೇ ಮುಖ್ಯವಾದವರು. ಇವರಿಂದ ಬೇರೆಯವ್ರು ಅಟ್ರಾಕ್ಟ್ ಆಗ್ತಾರೆ ಸರ್. ಅಂಡ್ ನಾನೊಂದು ಮೆಸೇಜ್ ಪಾಸ್ ಮಾಡ್ತಾ ಇದ್ದೀನಿ ಅಂದಾಗ, ಏನೋ ಹೇಳ್ತಾ ಇದ್ದೀನಿ ಅಂದಾಗ, ಏನೋ ಪ್ರದರ್ಶನ ಮಾಡ್ತಾ ಇದ್ದೀನಿ ಅಂದಾಗ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ನನ್ನನ್ನ ನೋಡೋರು ತುಂಬಾ ಜನ ಇರ್ತಾರೆ ಎನ್ನುವ ಅರಿವು ಅವ್ರಿಗೆ ಇರ್ಬೇಕು. ಏನ್ ಬೇಕಾದ್ರೂ ಮಾಡೋಣ, ಆಮೇಲೆ ಡಿಲೀಟ್ ಮಾಡೋಣ, ಸಾರಿ ಕೇಳೋಣ. ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಅಥವಾ ಸೆಲೆಬ್ರಿಟಿಗಳಿಗೆ ಅದು ಅಷ್ಟೊಂದು ಈಸಿಯಾಗಿ ಅನ್ವಯ ಆಗಲ್ಲ ಸರ್. ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ಅಗೇನ್ ಇಲ್ಲಿ ಬಡವರಿಗೊಂದು ಶ್ರೀಮಂತರಿಗೊಂದು ಕಾನೂನು ಅಂತೀವಲ್ಲ, ಹಂಗ್ ಬರಲ್ಲ. ಇಬ್ರು ಮಾಡಿದ ತಪ್ಪು ಅಂತ ಅವ್ರಿಗೆ ಅರಿವಾಗಿದೆ ಈಗ ಮೇಡಮ್. ಈಗ ಅವ್ರು ಮಾಡಿದ ತಪ್ಪು ಅಂತ ಅವ್ರಿಗೆ ಅರಿವಾಗಿದೆ. ಅವರು ಬಹಿರಂಗವಾಗಿ ಕ್ಷಮೆಯನ್ನು ಯಾಚಿಸಿದ್ದಾರೆ, ಮುಂದಕ್ಕೆ ಮಾಡಲ್ಲ ಅಂತ. ಕಂಟಿನ್ಯೂಟಿ ಹೆಂಗಾಗುತ್ತೆ ಅಂತ ಒಂದು ಕ್ಲೂ ಮತ್ತೆ ಅದನ್ನ ನಾವು ಕೆದಕಿ ಅವ್ರಿಗೆ ಒಂದು ಕ್ಲೂ ಕೊಟ್ಬಿಡ್ಲಾ? ಇದನ್ನ ಸಿಂಪಲ್ ಆಗಿ ಆಸ್ ಇಟ್ ಈಸ್, ಅಯ್ಯೋ ಸಾರಿ ಕೇಳ್ಬಿಟ್ರು, ಗೊತ್ತಾಗ್ಲಿಲ್ವಂತೆ, ಮಕ್ಳು ಪಾಪ ಏನೋ ಮಾಡಕ್ ಹೋಗಿದ್ದಾವೆ, ಹುಡುಕ್ ಬುದ್ಧಿ ಅಂತ ಬಿಟ್ರೆ, ನೆಕ್ಸ್ಟ್ ಇನ್ನೊಬ್ರು ಮಾಡಿ ಇದೇ ರೀತಿ ಕೇಸ್ ಆದ್ಮೇಲೆ ಅಥವಾ ವೈರಲ್ ಆದ್ಮೇಲೆ ಅವರು ಸಾರಿ ಕೇಳ್ತಾರೆ, ಅವರು ಡಿಲೀಟ್ ಮಾಡ್ತಾರೆ. ಇದು ಹಿರಿಯಕ್ಕನ್ ಚಾಳಿ ಮನೆ ಮಂದಿಗೆಲ್ಲ ಅಂತ ಎಲ್ಲರೂ ಮುಂದುವರ್ಸ್ಕೊಂಡು ಹೋಗ್ತಾರೆ. ಅವಾಗ ಹಿಂಗೆ ಬಿಟ್ಬಿಡೋಣ, ಸಾರಿ ಅಂದ್ಬಿಟ್ರೆ ಎಲ್ಲ ಮುಗ್ದೋಗ್ಬಿಡುತ್ತಾ? ನಾನು ಸಾರಿ ಕೇಳಿ ಸುಮ್ನೆ ಹಾಗೆ ಬಿಟ್ಬಿಡಿ ಅಲ್ಲ, ಸಾರಿ ಕೇಳಿದ ತಕ್ಷಣ ಸುಮ್ನೆ ಹಂಗೆ ಬಿಟ್ಬಿಡಿ ಅಂತ ಹೇಳ್ತಾ ಇಲ್ಲ. ಕಾನೂನು ಪ್ರಕಾರ ಏನ್ ಶಿಕ್ಷೆ ಕೊಡಕ್ ಸಾಧ್ಯನೋ ಅದನ್ನ ಕೊಡಿ. ಕ್ಷಮೆ ಅಂದ್ರೆ ಸುಮ್ನೆ ಹಂಗೆ ಕ್ಷಮೆ ಅಲ್ಲ ಮೇಡಮ್. ಮಾಡಿದ ತಪ್ಪು ಆಯ್ತು ಬಿಟ್ಬಿಡಪ್ಪ, ನಾವು ಮಕ್ಕಳು ಜಗಳ ಆಡೋ ಬಿಡಿಸ್ಕೊಳ್ಳೋದು ಆ ಥರ ಅಲ್ಲ. ಕಾನೂನು ಪ್ರಕಾರನೇ ಮುಂದಕ್ಕೆ ಈ ಥರದ ಹೆಚ್ಚು ಕಮ್ಮಿ ಆದ್ರೆ ನಿಮ್ಗೆ ಈ ಥರ ಶಿಕ್ಷೆ ಕಾದಿದೆ ಅಂತ ಒಂದು ಕಂಡೀಷನ್ ಹಾಕೇ ಬಿಡ್ಲಿ, ಒಂದು ಅಲ್ಪ ಪ್ರಮಾಣ ಶಿಕ್ಷೆ ಕೊಡ್ಲಿ, ಬೇಡ ಅಂತ ಇಲ್ಲ ನಾನು. ಅವ್ರು ಮಾಡಿದ್ದನ್ನ ವಿತಂಡವಾದ ಮಾಡಿದ್ರೆ ನಾವು ಅದನ್ನ ತಪ್ಪು ಅಂತ ಹೇಳ್ಬೋದಾಗಿತ್ತು. ಅವ್ರು ವಿತಂಡವಾದ ಮಾಡಕ್ ಹೋಗಿಲ್ಲ. ಅದೇ ನಮಗೆ ಬಹಳ ಇಕ್ಕಟ್ಟಿಗೆ ಸಿಗಾಕಿಸ್ತಾ ಇದೆ ಮಾತಾಡ್ಲಿಕ್ಕೆ. ಕೆಲವರು ವಿತಂಡವಾದ ಮಾಡ್ತಾ ಇರ್ತಾರೆ. ಸಲೀಸಾಗಿ ಜೋಪಾನವಾಗಿ ಆ ಕಡೆ ಜರುಗಿದ ನಮಗೂ ಕಷ್ಟ ಆಗ್ತದೆ ಹೆಂಗ್ ಮಾತಾಡೋದು, ಈ ಕೇಸ್ನ ಹೆಂಗ್ ಹ್ಯಾಂಡಲ್ ಮಾಡೋದು ಅಂತ.